ನಮಸ್ಕಾರ ಸ್ನೇಹಿತರೆ, KCET 2025 ರಿಸಲ್ಟ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾಕಷ್ಟು ಜನ ವಿದ್ಯಾರ್ಥಿಗಳು ನಿನ್ನೆ ರಾತ್ರಿಯಿಂದ ಮೆಸೇಜ್ ಮಾಡ್ತಾನೆ ಇದ್ದಾರೆ. ಇವತ್ತೇನಾದರೂ ರಿಸಲ್ಟ್ ಬರುತ್ತಾ? ಇವತ್ತು ದಿನಾಂಕ ಬಂದು ಮೇ 20. ನಮಗೆ ಇವತ್ತೇನಾದರೂ KCET 2025 ರಿಸಲ್ಟ್ ಬರುತ್ತಾ ಬರಲ್ವಾ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿ ಕೇಳ್ತಾನೆ ಇದ್ದಾರೆ. ಅದರಿಂದ ಈ ವಿಡಿಯೋ ಮಾಡಾದರೆ ತಿಳಿಸ್ತಿದ್ದೀನಿ ಸ್ನೇಹಿತರೆ. ಸ್ವಲ್ಪ ಹುಷಾರಿರಲಿಲ್ಲ, ಅದರಿಂದ ನಿಮಗೆ ವಿಡಿಯೋ ಮಾಡಿ ತಿಳಿಸೋದಕ್ಕಾದರೆ ಆಗಿರಲಿಲ್ಲ. ಈಗ ನಿಮಗೆ ಈ ವಿಡಿಯೋ ಮಾಡಿ ತಿಳಿಸ್ಕೊಡ್ತಿದ್ದೀನಿ. ಸ್ವಲ್ಪ ವಾಯ್ಸ್ ಚೇಂಜ್ ಗೊತ್ತಾಗುತ್ತೆ, ಯಾಕಂದರೆ ಸ್ವಲ್ಪ ನೆಗಡಿ ಇರೋದ್ರಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದಕ್ಕೆ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಆದರೆ ಕೊಟ್ಬಿಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮಗೆ ಕಂಟಿನ್ಯೂಸ್ KCET ಅಪ್ಡೇಟ್ಸ್ ಮತ್ತು ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಈಗ KCET 2025 ರಿಸಲ್ಟ್ ಬಂದುಬಿಟ್ಟು ಮೇ 20ಕ್ಕೆ ಬರುತ್ತೆ ಅಂದ್ಬಿಟ್ಟು ಸಾಕಷ್ಟು ಜನ ಹೇಳಿದರು. ನೀವು ಯೂಟ್ಯೂಬಲ್ಲಿ ಸಾಕಷ್ಟು ವಿಡಿಯೋಸ್ ನೋಡಿರ್ಬೋದು, ತುಂಬ ವಿಡಿಯೋಸಲ್ಲಿ ಎಲ್ಲರೂ ಹೇಳಿರ್ತಾರೆ ಮೇ 20ಕ್ಕೆ ರಿಸಲ್ಟ್ ಬರುತ್ತಂತ. ನಾವು ಕೂಡ ನಮ್ಮ ಚಾನಲಲ್ಲಿ ಒಂದು ವಿಡಿಯೋ ಮಾಡಾದರೆ ತಿಳಿಸಿದ್ವಿ ನಿಮಗೆ ಮೇ 20ಕ್ಕೆ ರಿಸಲ್ಟ್ ಬರುತ್ತಂತ. ಯಾಕಂದರೆ ನಿಮ್ಗೆ ಆಲ್ರೆಡಿ ಎಕ್ಸಾಮ್ 2 ರಿಸಲ್ಟ್ ಎಲ್ಲ ಬಂದಿತ್ತು. ಅದರಿಂದ ನಿಮಗೆ ಪಕ್ಕಾ ಮೇ 20ಕ್ಕೆ ಒಂದು ರಿಸಲ್ಟ್ ಬರ್ಬೋದು ಅಂತ ಸಾಕಷ್ಟು ಜನ ಯೂಟ್ಯೂಬರ್ಸು ಹೇಳಿದರು, ಮತ್ತು ನಮ್ಮ ಚಾನಲ್ ಕಡೆಯಿಂದ ನಾವು ಕೂಡ ಹೇಳಿದ್ವಿ. ಈಗ ನಿಮಗೆ ವಿದ್ಯಾರ್ಥಿಗಳಲ್ಲೆಲ್ಲರಲ್ಲಿ ನಾನು ಕ್ಷಮೆ ಆದರೆ ಕೇಳ್ತೀನಿ, ಯಾಕಂದರೆ ನಿಮಗೆ ಮೇ 20ಕ್ಕೆ ರಿಸಲ್ಟ್ ಆದರೆ ಬರ್ತಿಲ್ಲ. ನಾವು ಹೇಳಿರುವಂತಹ ಡೇಟ್ಗಾದರೆ ರಿಸಲ್ಟ್ ಬರ್ತಿಲ್ಲ. ರಿಸಲ್ಟ್ ಏನಾದರೂ ನಿಮಗೆ ಮೇ 20ಕ್ಕೆ ಬರೋದಿದ್ದಿದ್ರೆ ನಿಮಗೆ ನಿನ್ನೆ ರಾತ್ರಿನೇ KE ಕಡೆಯಿಂದ ನೋಟಿಫಿಕೇಶನ್ ಬರ್ತಿತ್ತು, ಈ ದಿನಾಂಕಕ್ಕೆ ನಾವು ರಿಸಲ್ಟ್ ಬಿಡ್ತಿದ್ದೀವಿ ಅಂತ. ನಿಮಗೆ ಯಾಕೋ ಏನೋ ಗೊತ್ತಿಲ್ಲ, KE ಅವರು ಡಿಲೇ ಮಾಡ್ತಿದ್ದಾರೆ. ಎಕ್ಸಾಮ್ 2 ರಿಸಲ್ಟ್ ಬಂದಾದಮೇಲೆ ಒಂದೆರಡು ದಿನದಲ್ಲಿ ಪಕ್ಕ ರಿಸಲ್ಟ್ ಬರುತ್ತಂತ ಎಲ್ಲರೂ ಅಂದ್ಕೊಂಡಿದ್ವಿ, ಆದರೆ ನಿಮಗೆ ರಿಸಲ್ಟ್ ಆದರೆ ಕೊಟ್ಟಿಲ್ಲ ಸ್ನೇಹಿತರೆ. ರಿಸಲ್ಟ್ ಇವತ್ತು ಮೇ 20ಕ್ಕೆ ನಿಮಗೆ ರಿಸಲ್ಟ್ ಬರ್ತಿಲ್ಲ. ಯಾಕಂದರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಯ್ತಿದ್ದಾರೆ ಇವತ್ತು ರಿಸಲ್ಟ್ ಬರುತ್ತೆ ಅಂತ. ಬೆಳಗ್ಗೆಯಿಂದ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡಿ ಕೇಳ್ತಾನೆ ಇದ್ದಾರೆ. ಕೆಲವೊಂದು ವಿದ್ಯಾರ್ಥಿಗಳು ಭಯದಿಂದ ಕಾಯ್ತಿದ್ದಾರೆ, ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಎಷ್ಟು ರ್ಯಾಂಕ್ ಬರ್ಬೋದು ಅಂತ ಎಕ್ಸೈಟ್ಮೆಂಟಲ್ಲಿ ಇದ್ದಾರೆ. ಆದರೆ ಇವತ್ತು ನಿರಾಸೆ ಆದರೆ KE ಅವರು ಕೊಡ್ತಿರುವಂಥದ್ದು ನಿಮಗೆ ರಿಸಲ್ಟ್ ಆದರೆ ಕೊಡ್ತಿಲ್ಲ ಸ್ನೇಹಿತರೆ. ನಿಮಗೆ ರಿಸಲ್ಟ್ ಕೊಡೋ ಆಗಿದ್ದಿದ್ರೆ ನಿನ್ನೆ ರಾತ್ರಿನೇ KE ಅಫಿಷಿಯಲ್ ವೆಬ್ಸೈಟಲ್ಲಿ ಒಂದು ನೋಟಿಫಿಕೇಶನ್ ಆದರೂ ಬರ್ತಿತ್ತು, ಇಲ್ಲ ಅವರ ಒಂದು ಅಫಿಷಿಯಲ್ ಟ್ವಿಟರ್ ಅಕೌಂಟಲ್ಲಿ ಒಂದು ಟ್ವೀಟ್ ಆದರೂ ಮಾಡ್ತಿದ್ರು. ನಾನು ಎಲ್ಲ ಕಡೆ ಚೆಕ್ ಮಾಡಿದ್ದೀನಿ. ನಿಮಗೆ ಇವತ್ತು ಮೇ 20ಕ್ಕೆ KCET 2025 ರಿಸಲ್ಟ್ ಆದರೆ ಬರ್ತಿಲ್ಲ ಸ್ನೇಹಿತರೆ. ಮತ್ತು ನಾವು ಬರುತ್ತೆ ಅಂತ ಹೇಳಿದ್ವಿ, ಅದರಿಂದ ನಮ್ಮ ಕಡೆಯಿಂದ ಕೂಡ ಒಂದು ಕ್ಷಮೆ, ವಿದ್ಯಾರ್ಥಿಗಳಲ್ಲಿ ಕ್ಷಮೆ ಆದರೆ ಕೇಳ್ತಿದ್ದೀವಿ. ಯಾಕಂದರೆ ಎಲ್ಲರೂ ಅದೇ ಎಕ್ಸ್ಪೆಕ್ಟ್ ಮಾಡಿದರು, ಪಕ್ಕ ಮೇ 20ಕ್ಕೆ ಕೊಟ್ಬಿಡ್ತಾರಂತ. ಈ ಬಾರಿ ನೋಡೋದಾದರೆ ಕೌನ್ಸಿಲಿಂಗ್ ಪ್ರೊಸೆಸ್ ಕೂಡ ತುಂಬಾ ಲೇಟ್ ಆಗುತ್ತೆ ಅನಿಸ್ತಿದೆ, ಯಾಕಂದರೆ ಸಖತ್ ಡಿಲೇ ಆಗ್ತಿರೋ ಕಾರಣದಿಂದ. ಈಗ ವಿದ್ಯಾರ್ಥಿಗಳು ನೀವು ಕೇಳ್ಬೋದು, ಹಾಗಾದರೆ ಏನಾದರೂ ರಿಸಲ್ಟ್ ಯಾವಾಗ ಬರುತ್ತೆ ಒಂದು ದಿನಾಂಕ ಹೇಳಿ ಅಂತ. ನಿಮಗೆ ಎಕ್ಸಾಕ್ಟ್ ದಿನಾಂಕ ಆದರೆ ಹೇಳೋಕ್ಕಾಗಲ್ಲ, ಯಾಕಂದರೆ KE ಅವರು ಯಾವಾಗ ಬಿಡ್ತಾರಂತ ಗೊತ್ತಾಗಲ್ಲ. ಈ ವಾರದೊಳಗಡೆ ಬಿಡ್ಬೋದು ಅಂತ ಜಸ್ಟ್ ಪ್ರೆಡಿಕ್ಷನ್ ಹೇಳ್ತಿದ್ದೀವಿ ಅಷ್ಟೇ. ಮತ್ತೆ ಬಿಡಲಿಲ್ಲ ಅಂದರೆ ವಿದ್ಯಾರ್ಥಿಗಳು ನೀವು ಹೇಳಿ ಡೇಟ್ಗೆ ಬಿಟ್ಟಿಲ್ಲ ಅಂತ ಕಾಮೆಂಟ್ಸಲ್ಲಿ ಬಂದು ನಮಗೆ ಬೈತಾರೆ. ಅದರಿಂದ ನಾನೀಗ ಏನು ಹೇಳ್ತಿದ್ದೀನಿ ಅಂದರೆ, ನಿಮಗೆ ಈ ವಾರದಲ್ಲಿ ರಿಸಲ್ಟ್ ಆದರೆ ಬರ್ಬೋದು. ನಮ್ಮ ಒಂದು ಪ್ರೆಡಿಕ್ಷನ್ ಪ್ರಕಾರ ಈ ವಾರದಲ್ಲಿ ರಿಸಲ್ಟ್ ಆದರೆ ನಿಮಗೆ ಬರ್ಬೋದು ಸ್ನೇಹಿತರೆ. ಇಂಥ ದಿನಾಂಕಕ್ಕೆ ಬರುತ್ತೆ ಅಂತ KE ಅವರೇ ಹೇಳ್ಬೇಕಾಗುತ್ತೆ. KE ಡೈರೆಕ್ಟರ್ ಆದ H ಪ್ರಸನ್ನ ಅವರೇ ಹೇಳಬೇಕು, ಇಲ್ಲ ಒಂದು KE ಅಫಿಷಿಯಲ್ ವೆಬ್ಸೈಟಲ್ಲಿ ಅವರು ತಿಳಿಸ್ಬೇಕಾಗುತ್ತೆ, ಒಂದು ನೋಟಿಫಿಕೇಶನ್ ಕೊಟ್ಟು ಇಂಥ ದಿನಕ್ಕೆ ನಿಮಗೆ ರಿಸಲ್ಟ್ ಕೊಡ್ತಿದ್ದೀವಿ, ಇಂಥ ದಿನಾಂಕಕ್ಕೆ ಮತ್ತು ಇಂಥ ಟೈಮ್ಗೆ ರಿಸಲ್ಟ್ ಕೊಡ್ತಿದ್ದೀವಿ ಅಂತ ಅವರೇ ಹೇಳಬೇಕಾಗುತ್ತೆ. ಮತ್ತು ನಿಮಗೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಡೌಟ್ಸ್ ಬರ್ತಿರುತ್ತೆ, SNQ ಕೋಟಾ ಬಗ್ಗೆ ಆಗಿರ್ಬೋದು, ಇಲ್ಲ ನಿಮ್ಮದು ರ್ಯಾಂಕ್ ಏನಾದರೂ 1 ಲಕ್ಷ ಮೇಲೆ ಬಂದುಬಿಟ್ರೆ ಇಂಜಿನಿಯರಿಂಗ್ ಸೀಟ್ ಸಿಗುತ್ತಾ ಸಿಗಲ್ವಾ, ಈ ರೀತಿಯಾಗಿ ನಿಮಗೆ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಡೌಟ್ಸ್ ಆದರೆ ಇರುತ್ತೆ. ನಿಮ್ಗೆ ಏನೇ ಡೌಟ್ಸ್ ಇರಲಿ ನೀವು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ನಿಮ್ಮ ಡೌಟ್ಸನ್ನು ತಿಳಿಸಿ. ಆಗ ಯಾವ ಟಾಪಿಕ್ಸ್ ಬಗ್ಗೆ ವಿದ್ಯಾರ್ಥಿಗಳು ಹೆಚ್ಚಿಗೆ ಕಾಮೆಂಟ್ಸ್ ಮಾಡಿರ್ತಾರೋ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋ ಆದರೆ ಮಾಡಿ ತಿಳಿಸ್ತೀನಿ ಸ್ನೇಹಿತರೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.